ಮತ್ತೊಂದು ಕಡೆ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಶುರುವಾಯ್ತಾ ದ್ವೇಷ ರಾಜಕಾರಣ, ದೋಸ್ತಿ ವಿರುದ್ಧ ಕಾಂಗ್ರೆಸ್ ಪ್ರಾಸಿಕ್ಯೂಷನ್ ಫೈಟ್. ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗೆ ಸಲಹೆ ನೀಡಲು ನಿರ್ಣಯ. ಗವರ್ನರ್ ಎದುರಿರುವ ಪ್ರಾಸಿಕ್ಯೂಷನ್ ಅರ್ಜಿ ಇತ್ಯರ್ಥಕ್ಕೆ ಸಲಹೆ. ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ ಪ್ರಾಸಿಕ್ಯೂಷನ್ ಅರ್ಜಿ ಪ್ರಾಸಿಕ್ಯೂಷನ್ಗೆ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಲು ಸಲಹೆ. ಅಂದರೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ, ಇದೀಗ ಮತ್ತೊಮ್ಮೆ ಲೋಕಾಯುಕ್ತ SIT ಮುಖ್ಯಸ್ಥರಾಗಿರುವಂಥ ಚಂದ್ರಶೇಖರ್ ಅವರು ಮತ್ತೊಮ್ಮೆ ಕುಮಾರಸ್ವಾಮಿ ಇದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದರು. ಈಗ ಉಳಿದದಕ್ಕೆಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂಥ ರೀತಿಯಲ್ಲಿ ಕೇಳೋದಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡುವಂಥ ಅವಕಾಶ ಇದೆ, ಅದನ್ನು ಮಾಡ್ತಾರೆ. ಸೊ ಹಾಗಾಗಿ BJPಯಲ್ಲಿ ಯಾರೆಲ್ಲ ಇದ್ದಾರೆ, JDSಲ್ಲಿ ಯಾರೆಲ್ಲ ಇದ್ದಾರೆ, ಯಾರ್ದೆಲ್ಲ ಕೇಸುಗಳು ರಾಜ್ಯಪಾಲರ ಮುಂದೆ ಇದೆ, ಅದನ್ನು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ರೀತಿಯಲ್ಲಿ ಒತ್ತಾಯ ಮಾಡುವಂಥ ಮೂಲಕ ನೀವು ನಮಗೆ ಅಟ್ಯಾಕ್ ಮಾಡಿದರೆ ನಾವು ನಿಮಗೆ ಅಟ್ಯಾಕ್ ಮಾಡ್ತೀವಿ. SK ಪಾಟೀಲ್ ಇದರ ಬಗ್ಗೆ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಕೋರುತ್ತೆ. ಇದಲ್ಲದೆ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅನೇಕ ಅನುಮೋದನಾ ಅರ್ಜಿಗಳು ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಈ ಅರ್ಜಿಗಳ ತನಿಖೆ ಬಳಿಕ ಕೆಲವುದರಲ್ಲಿ ಆರೋಪ ಪಟ್ಟಿಗಳೊಂದಿಗೆ ಸಲ್ಲಿಸಲಾಗಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆ PC Act ಸೆಕ್ಷನ್ 19 ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಈಗ ಕರೆಂಟ್ಲಿ ಕಾಲ್ಡ್ ಪ್ರೊವಿಷನ್ಸ್ ಆಸ್ ಪರ್ BNSS ಸೆಕ್ಷನ್ 197 ಅಡಿಯಲ್ಲಿ, BNSS 218 ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ. ಇದಲ್ಲದೆ ಕೆಲವು ಅರ್ಜಿಗಳು PC Act ಸೆಕ್ಷನ್ 17A ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ಹೋಗಿತ್ತು. ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ಗಿ ಪ್ರಕರಣದ ಮತ್ತೊಂದು ಮಹತ್ವದ ಸಾಕ್ಷ್ಯ ಕಲೆ ಹಾಕಿದ್ದಾರೆ. ಕೊಲೆ ಆರೋಪಿಗಳಾದ ಪ್ರದೋಷ್ ಹಾಗೂ ಉಳಿದ ಕೆಲ ಆರೋಪಿಗಳ ಮೊಬೈಲ್ನಲ್ಲಿ ರೇಣುಕಾ ಸ್ವಾಮಿಗೆ ಥಳಿಸಿರುವ ಫೋಟೋ ಲಭ್ಯವಾಗಿದೆ. ರಕ್ತದ ಮಡುವಿನಲ್ಲಿ ಪರಿಪರಿಯಾಗಿ ರೇಣುಕಾ ಸ್ವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಬೇಡಿಕೊಂಡ್ರು ಬಿಡದೆ ಥಳಿಸಿದ್ದು ಬಹಿರಂಗಗೊಂಡಿದೆ. ಈ ಸಾಕ್ಷ್ಯವನ್ನ ಬಲವಾಗಿ ಪರಿಗಣಿಸಿರುವ ಕಾಕಿ ಟೀಮ್ ದರ್ಶನ್ನ ಮತ್ತಷ್ಟು ಟ್ರಬಲ್ನಲ್ಲಿ ಸಿಲುಕಾಕಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಈಗಾಗಲೇ ಪ್ರಕರಣದ A2 ಆಗಿರುವ ದರ್ಶನ್ A1 ಆಗ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿದೆ. ಯಾಕಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಒಟ್ನಲ್ಲಿ ಕೊಲೆ ಕೇಸ್ ಉರುಳಲ್ಲಿ ಸಿಲುಕಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಒಂದು ಪಬ್ಲಿಕ್ ಕನ್ನಡ ಉಳಿಯಲ್ಲ, ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ನೀವು ಹೇಳ್ದನ್ನು ಹಿಂಗೆ ಕೇಳ್ಕೊಂಡಿರೋಕ್ಕೆ ನಮ್ಮ ತೆರಿಗೆ ದುಡ್ಡಿಲ್ಲದೆ ನೀವು ಸರ್ಕಾರ ನಡೆಸಿ ನೋಡೋಣ, ಹೇಳಿ ನೋಡೋಣ. ಈಗ ನೀವು ಹೇಳಿದ್ರಲ್ಲ ನಾನು ಜಾಸ್ತಿ ಮಾಡೋದೆ, ಅದೇ ಹೇಳಿ ನೋಡೋಣ. ನೀವು ತೆರಿಗೆ ಕಟ್ಟೋದೇ ಬೇಡ, ನನಗೆ ರಾಜ್ಯ ನಡೆಸೋಕೆ ಗೊತ್ತಿದೆ ಅಂತ ಹೇಳಿ ನೋಡೋಣ. ಪಾಪರಾಗ್ಬಿಡ್ತೀರಿ. ಆಯ್ತಪ್ಪ, ನಿಮ್ಮ 1,000 ಕೋಟಿ ಇತ್ತಲ್ಲ, ಅದರಲ್ಲಿ 1 ರೂಪಾಯಿ ಆದರೂ ಜನೋಪಯೋಗಕ್ಕೆ ಬಂದಿದೆಯಾ? ಸರ್ಕಾರದ ನಾನು ಮಾಡಿಕೊಟ್ಟೆ ಅಂತ ಬಂದಿದೆಯಾ? ನಮ್ಮ ತೆರಿಗೆ ದುಡ್ಡು. ಇಷ್ಟು ಉಡಾಫೆ ಇರಬಾರ್ದು. DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದ್ದಂಥವರು ಬಡವ ಮಾತ್ರ ಶಾಪ ಹಾಕಿದರೆ ಹೆಂಗಿರುತ್ತೆ? ನೀವು ಮಂತ್ರಿ ಇದ್ದೀರಿ, ಉಡಾಫೆ ಯಾಕೆ? ಏನು ಈ ದೇಶ ನಡೆಯೋದು ಕಾಂಗ್ರೆಸ್ಸಿಂದನಾ? ಈ ರಾಜ್ಯ ನಡೆಯೋದು ಕಾಂಗ್ರೆಸ್ಸಿಂದ ಅಂದರೆ ಆಗಲ್ವಾ? ಒಳ್ಳೆ ಕಥೆ ಆಯ್ತಲ್ಲ. ನಾವು ನಿಮಗೆ ಬೈಬೇಕು, ಎಲ್ಲಪ್ಪ ತೆರಿಗೆ ದುಡ್ಡು ಕಟ್ಟಿದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ, ಓಡಿಸಪ್ಪ ನಿನ್ನನ್ನು ಕೆಲಸಕ್ಕೆ ಇಟ್ಟಿರೋದು ಅದಕ್ಕೆ ಅಂತ ನಾವು ಬೈಬೇಕು, ನೀವಲ್ಲ. ಏನು ಉಪಕಾರ ಮಾಡಿದ್ದೀರಿ ನಿಮ್ಮನ್ನು ಗೆಲ್ಲಿಸಿ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನನಗೆ. ಏನು ಉಪಕಾರ ಮಾಡಿದ್ದೀರಿ? DK ಶಿವಕುಮಾರಿಂದ ಬೆಂಗಳೂರಿಗೆ ಏನು ಉಪಕಾರ ಆಗಿದೆ? 50,000 ಕೋಟಿ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಿ ನೀವು. ಟನಲ್ ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಗೌರ್ಮೆಂಟ್ ಆಗಿ ಮಾಡ್ತೀನಿ, ಯಾರು ಗಡ್ಕರಿ ಅವರು ಅಪ್ರೂವಲ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. 50,000 ಕೋಟಿ ಯಾಕೆ ಪ್ರೈವೇಟಿಂದ ಮಾಡ್ತಾ ಇದ್ದೀರಿ? ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ? 136 ಕೊಟ್ಟಿದ್ದಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಿದ್ರಾ? 136 ಸೀಟ್ ಕೊಟ್ಟಿಲ್ವ ನಾವು? ರಾಜಕಾಲುವೆ ಒತ್ತುವರಿ ತೆರವು ಮಾಡಿಸಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ?
ದರ್ಶನ್ ಮನೆ ಮುಂದೆ ಏನೋ ರಾಜಕಾಲುವೆ ಮುಂದೆ ಕಟ್ಟಿದ್ದಾರೆ, ದರ್ಶನ್ ಮನೆ ಒತ್ತುವರಿ ಆಗಿದ್ದಾರೆ, ತೆಗಿಸ್ತೀವಿ ಮಾಡಿದ್ರಾ? ಧೈರ್ಯ ಇದೆಯಾ? ಅಲ್ಲಿ ಹೋಗಿ ಏನು ಹೇಳಿದ್ರಿ ಅವರ ಅಭಿಮಾನಿಗಳ ಮುಂದೆ? ನಾವು ಸಹಾಯ ಮಾಡ್ತೀವಿ. ಹಾಗಿದ್ರೆ ಕಾನೂನು ಬೇಡ, ಬಿಟ್ಬಿಡಿ ಅಲ್ರನ್ನ, ಪೊಲೀಸ್ ಸ್ಟೇಷನ್ ಖಾಲಿ ಮಾಡಿ ಬಿಟ್ಬಿಡೋಣ, ನೀವೇ ಮಾಡ್ಕೊಳ್ಳಿ ಅಲ್ಲ. ಸಿಟಿಯಲ್ಲಿ ರೋಡ್ ರೇಜ್ ಆಗ್ತಾ ಇದೆ, ಪುಂಡ ಪೋಖರಿಗಳು ಹೆಣ್ಣು ಮಕ್ಕಳನ್ನು ಎತ್ತಾಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಗ್ಲಾಸ್ ಹೊಡಿತಾ ಇದ್ದಾರೆ. ಆ ರೌಡಿಸಮ್ಗೆ ತೆರೆ ಬಿತ್ತಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ 136 ಕೊಟ್ಟಿದ್ದಕ್ಕೆ? ಯಾಕೆ ಕೊಡಬೇಕಿತ್ತು ನಿಮಗೆ? ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾ ಇದೆ ಅಂತ ಹೇಳಿದ್ಯಾರು? ಟಿ ವಿಯವರು ನಿಲ್ಲಿಸಿದ್ರಾ? ಉಪಕಾರ ಸ್ಮರಣೆ ಇದೆಯಾ ನಿಮಗೆ? BBMPಯಿಂದ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಾ? ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ ಉಪಕಾರ ಸ್ಮರಣೆ ಇದೆಯಾ ನಿಮಗೆ? ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡು ಎಲ್ಲೋಯ್ತು? ನಿತ್ಯ ಓಡಾಡೋರಿಗೆ ಟ್ರಾಫಿಕ್ ಸಮಸ್ಯೆ ಇದೆಯಲ್ಲ. ನಿಮ್ಮ 50,000 ಕೋಟಿಯದ್ದು ಆದಾಗ ಬೆಂಗಳೂರು ಜನರಿಗೆ ಮಾಡಿದ ಉಪಕಾರ ಏನು ನೀವು? ಮೊನ್ನೆ ಹೇಳಿದ್ರಲ್ಲ ನೀವು, ಗೃಹಲಕ್ಷ್ಮಿ ಬರ್ತಾ ಇದೆ ಅಂದಾಗ ಜನ ಏನು ಹೇಳಿದ್ರು? ಬರ್ತಾ ಇಲ್ಲ. ಅಲ್ಲೂ ಬಾಯಿ ಮುಚ್ಚಿದ್ರೆ ಬರುತ್ತೆ ಬರುತ್ತೆ ಬರುತ್ತೆ. ಏನೂ ಆಗಿಲ್ಲ. ನಿಮ್ಮನ್ನು ಗೆಲ್ಲಿಸಿ ಏನು ಉಪಕಾರ ಆಯ್ತು ನಮಗೆ? ನೀವು ಮಾಡಿದೆಲ್ಲ ನಮಗೆ ಉಪಕಾರ. ಓಟ್ ಹಾಕಿದ್ದು ನಿಮಗೆ ಅಷ್ಟು ಧೈರ್ಯ ಇದ್ದರೆ ವಿಸರ್ಜನೆ ಮಾಡಿಬಿಟ್ಟು ಹೋಗ್ರಪ್ಪ, ವಿಸರ್ಜನೆ ಮಾಡಿ ಹೋಗಿ. ಗೊತ್ತಲ್ಲ, ಲೋಕಸಭಾ ಚುನಾವಣೆಯಲ್ಲಿ 140 ಕ್ಷೇತ್ರದಲ್ಲಿ ಲೀಡ್ ಆ ಕಡೆಯವರಿದ್ದಾರೆ, ನೀವಲ್ಲ. ನೀವೇನು ಗೆದ್ದೇ ಗೆಲ್ತೀರಿ ಅನ್ನುವಂಥ ಮೈಸೂರು ಭಾಗದಲ್ಲಿ ಏನಾಯಿತು? ಕುಮಾರಸ್ವಾಮಿ ಅವರು ಗೆದ್ಕೊಂಬಂದರು. ನೀವು ರೇಟ್ ಜಾಸ್ತಿ ಮಾಡೋದು ತಪ್ಪಲ್ಲ, ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, ಮಾಡ್ಬೋದು. ಆದರೆ ಜನರನ್ನು ಗ್ರಾಂಟೆಡ್ ಅಂತ ತಗೊಳ್ಳೋದಕ್ಕೆ ನಿಮ್ಮ ಹಿಂದೆ ಮುಂದೆ ಸುತ್ತಾಡುವಂಥ ಕಾರ್ಯಕರ್ತರಲ್ಲ ಸ್ವಾಮಿ ನಾವು. ನಿಮ್ಮ ಕಾರ್ಯಕರ್ತರೇ ಕೇಳಲಿಕ್ಕಿಲ್ಲ ಜಾಸ್ತಿ ಮಾತಾಡಿದರೆ. ನೀವು ಸೋತಾಗಿರ್ತಾರಾ? ನಿಮ್ಮ ಕಾರ್ಯಕರ್ತರು ಕೇಳಿದ್ರಾ? ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾತನ್ನು ಕೇಳಿದಿದ್ರೆ ಮಂಜುನಾಥ್ ಅವರನ್ನು ಸೋಲಿಸಬೇಕಾಗಿತ್ತು, ನಿಮ್ಮ ತಮ್ಮನನ್ನು ಗೆಲ್ಲಿಸಬೇಕಾಗಿತ್ತು. ನಿಮಗೆ ನಿಮ್ಮ ತಮ್ಮನನ್ನು ಗೆಲ್ಲಿಸೋಕ್ಕಾಗಿಲ್ಲ, ಅಲ್ಲಿ ಮುನಿರತ್ನ ಅವರನ್ನು ಸೋಲಿಸೋಕ್ಕಾಗಿಲ್ಲ ನಿಮಗೆ. ನಮ್ಮ ಹತ್ರ ಏನು ಬಂದು ಮಾತಾಡ್ತೀರಿ ಜನರ ಹತ್ರ? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.